ಹಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಮ್ಮ ಅಮ್ಮನ ಮನೆಯಲ್ಲಿ ಈದ್ ಸೆಲೆಬ್ರೇಷನ್ ಹೇಗೆ ಮಾಡಿದ್ದಂತ ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಮ್ಮ ಈದ್ ಒಂದು ದಿವಸ ಆದರೂ ಸೆಲೆಬ್ರೇಷನ್ ಒಂದು ವಾರದವರೆಗೆ ಇರ್ತದೆ. ಈ ಟೈಮಲ್ಲಿ ಅಮ್ಮನ ಮನೆಯಲ್ಲಿ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಾಗಿ ಈದ್ ಸೆಲೆಬ್ರೇಷನ್ ತುಂಬ ಗ್ರ್ಯಾಂಡಾಗಿ ಮಾಡ್ತೇವೆ. ಹಾಗೆ ಇವತ್ತು ನಾವು ಊರಿನ ಕೋಳಿಯ ಬಿರಿಯಾನಿ ಮಾಡ್ತಾಯಿದ್ದೀವಿ. ಕುದಿ ಬರುವವರೆಗೆ ಹೀಗೇನೆ ಕಾಯಿಸಿ.
appetite. Don't leave me here high and dry. Baby, you give me ice and fire. You're channeling wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh, 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 ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ಫ್ರೈ ಮಾಡಿದ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತುಪ್ಪ ಹಾಗೂ ಬಿರಿಯಾನಿ ಕಲರನ್ನು ಹಾಕಬೇಕು. ಅದೇ ರೀತಿ ಅದರ ಮೇಲೆ ಇನ್ನೊಂದು ಲೇಯರ್ ಮಾಡಬೇಕು. ಅದೇ ರೀತಿ ಮಾಡಬೇಕು. ಬಿರಿಯಾನಿ ರೈಸ್ ಹಾಕಬೇಕು. ಅದರ ಮೇಲೆ ಮಸಾಲೆ ಎಲ್ಲ ಹಾಕಿ ಎಲ್ಲ ಕಡೆ ಒಂದೇ ರೀತಿ ಸ್ಪ್ರೆಡ್ ಮಾಡಬೇಕು. ಬೇಕಾದಷ್ಟು ತುಪ್ಪವನ್ನು ಹಾಕಿ ಸ್ಪೂನಿನ ಸಹಾಯದಿಂದ ಈ ರೀತಿ ಮಾಡಬೇಕು. ಅದು ದಮ್ ಮೇಲೆ ಬರಲಿಕ್ಕೆ ಕೆಳಗಿಂದ. ಆನಂತರ ಮುಚ್ಚಳ ಮುಚ್ಚಿ ಕೆಳಗಡೆ ತವ ಇಟ್ಟು ಅದರ ಮೇಲೆ ಈ ಪಾತ್ರೆಯನ್ನು ಇಟ್ಟು ದಮ್ ಬರಲಿಕ್ಕೆ ಇಡಬೇಕು. ಅರ್ಧ ಗಂಟೆ ಇಡಬೇಕು ದಮ್ ಬರಲಿಕ್ಕೆ. ಚೆನ್ನಾಗಿ ದಮ್ ಬಂದರೆ ಬಿರಿಯಾನಿ ತುಂಬ ರುಚಿಕರವಾಗಿರ್ತದೆ. ಈಗ ಆಯಿತು. ಈಗ ಸರ್ವ್ ಮಾಡ್ತಿದ್ದೇನೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಹಾಗೆ ನಮ್ಮ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಬಿರಿಯಾನಿ ಮಾಡಿ ನಾವು ಈದ್ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಇದೇ ರೀತಿ ಬಿರಿಯಾನಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಸಲಾಡ್ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಬಿರಿಯಾನಿ ಜೊತೆ ಸಲಾಡ್ ತುಂಬ ರುಚಿಕರವಾಗಿರ್ತದೆ. ಊಟ ಎಲ್ಲ ಆದ ನಂತರ ನಮಗೆಲ್ರಿಗೂ ಐಸ್ ಕ್ರೀಮ್ ಬಂತು. ಹಾಗೆ ಊಟ ಮಾಡಿ ಐಸ್ ಕ್ರೀಮ್ ತಿಂದು ಎಲ್ಲ ಖುಷಿಯಲ್ಲಿ ನಾವು ಪಾರ್ಟಿ ಮಾಡಿದ ಥರ ಆಯಿತು ನಮಗೆ. ನಮ್ಮ ಮಗು ತುಂಬ ಖುಷಿಯಲ್ಲಿ ಐಸ್ ಕ್ರೀಮ್ ತಿಂತಾ ಉಂಟು. ಇಲ್ಲಿಗೆ ನನ್ನ ಈ ಈದ್ ಸೆಲೆಬ್ರೇಷನ್ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್ ಬಾಯ್.